ನಮಸ್ತೆ. ನನ್ನ ಹೆಸರು ವೀರೇಶ್ ಅಂತನ. ಕೆಂಚಿಕೊಪ್ಪ ಗ್ರಾಮ ಪಂಚಾಯಿತಿಯ ಆರುಂಡಿ ಗ್ರಾಮದ 2ನೇ ವಾರ್ಡಿನ ಸದಸ್ಯನಾಗಿರುತ್ತೇನೆ. ಈ ಹಿಂದೆ ಸದಸ್ಯನಾಗಿರುತ್ತೇನೆ. ನನ್ನ ಆರುಂಡಿ ಗ್ರಾಮದ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ಕೆಂಚಿಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ತಾವು ಇವತ್ತು ಆ ಕೆಂಚಿಕೊಪ್ಪ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಲಿಕ್ಕೆ ಯಾವ ಥರ ಬೆಳವಣಿಗೆಗಳು ನಡೆದವು ಅನ್ನೋದು ಇವತ್ತು 11 ಜನ ಸದಸ್ಯರು ಕೂಡ ನನ್ನನ್ನು ಸೇರಿಕೊಂಡು ಒಳಗೊಂಡಂತೆ 11 ಜನ ಸದಸ್ಯರು ಸೇರಿಕೊಂಡು ಅವಿರೋಧವಾಗಿ ನನ್ನನ್ನು ಪಕ್ಷಾತೀತವಾಗಿ ಆಯ್ಕೆ ಮಾಡಿರುತ್ತಾರೆ. ಅವರಿಗೆ ನನ್ನ 10 ಜನ ಸದಸ್ಯರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸುತ್ತೇನೆ. ತಾವು ಇವತ್ತು ನೂತನವಾಗಿ ಅಧ್ಯಕ್ಷರು ಆಗಿದ್ದೀರಿ. ನಮ್ಮ ABC ನ್ಯೂಸ್ ವತಿಯಿಂದ ತಮಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುವಂಥ ಕೆಲಸ ಮಾಡ್ತಾನೆ. ಯಾಕಂತ ಹೇಳಿದರೆ, ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗೋದು ಸುಲಭ ಮಾತಲ್ಲ. ಯಾಕಂದರೆ ಸುಮಾರು ಹಳ್ಳಿಗಳು ಬರ್ತವೆ, ಸುಮಾರು ಸಮಸ್ಯೆಗಳನ್ನು ಎದುರಿಸುವಂಥದ್ದು, ಮುಳ್ಳಿನ ಹಾಸಿಗೆಯ ಮೇಲೆ ಕೂತು ಕೆಲಸ ಮಾಡುವಂಥ ಸ್ಥಿತಿ ಉದ್ಭವ ಆಗುತ್ತೆ ಏನೋ. ಯಾಕಂತ ಹೇಳಿದ್ರೆ, ನಿಮ್ಮ ಆರುಂಡಿ ಗ್ರಾಮದಲ್ಲಿ ಕೆಲವೊಂದು ಸಮಸ್ಯೆಗಳಿದ್ದಾವೆ, ಆಮೇಲೆ ಕೆಂಚಿಕೊಪ್ಪಗಳು ಕೆಲವೊಂದು ಸಮಸ್ಯೆಗಳಿದಾವೆ ಅಂತ ಹೇಳಿ ನಿಮ್ಮ ಸಾರ್ವಜನಿಕರು ಇವತ್ತು ತಿಳಿಸುವಂಥ ಕೆಲಸ ನಮಗೆ ಮಾಡಿದ್ರು. ಅದನ್ನು ಯಾವ ಥರ ನಿಭಾಯಿಸುವಂಥದ್ದು ತಾವುಗಳು ಮಾಡ್ತೀರಿ ಅನ್ನೋದು. ನನ್ನನ್ನು ಒಳಗೊಂಡಂತೆ 10 ಜನ ಸದಸ್ಯರನ್ನು ಸೇರಿಕೊಂಡು ನಮ್ಮ ಆರುಂಡಿ ಮತ್ತು ಕೆಂಚಿಕೊಪ್ಪ ಗ್ರಾಮ ಪಂಚಾಯಿತಿಯ ಏನು ಕೆಲಸಗಳಿವೆ ಆ ಕೆಲಸಗಳನ್ನು 10 ಜನ ಸೇರಿಕೊಂಡು ಸಹಕಾರ ಕೋರ್ತಾ ಕೆಲಸ ಮಾಡುತ್ತೇನೆ. ಆದರೆ ನಿಮ್ಮ ಆರುಂಡಿ ಗ್ರಾಮದಲ್ಲಿ ಸ್ಕೂಲಿನ ಕಾಂಪೌಂಡ್ ಇಲ್ಲ ಅನ್ನೋ ಪದ ಬಳಕೆಯನ್ನ ನಿಮ್ಮ ಗ್ರಾಮಸ್ಥರು ಮಾಡುವಂಥದ್ದು ಈಗ ಬಂದ ಕೇಳಿದ್ರು. ಅದ್ರ ಬಗ್ಗೆ ತಮಗೂ ಗೊತ್ತು, ಸಾರ್ವಜನಿಕರು ಬೇಡಿಕೆ ಇದೆ. ಶಾಲಾ ಕಾಂಪೌಂಡು ಮತ್ತು ಶಾಲಾ ಆವರಣ ಶಿಥಿಲಗೊಂಡಿರುತ್ತದೆ. ಅದನ್ನು ಕೂಡ ನಾವು NREG ಒಳಗೆ ಕೆಲಸ ಮಾಡ್ತೇವೆ. ಆಮೇಲೆ ನಮ್ಮ ದಾರಿಗಳು ಇಲ್ಲ, ಆಮೇಲೆ CC ಡ್ರೈನ್ಗಳಿಲ್ಲ. ಆ ವ್ಯವಸ್ಥೆನೂ ಕೂಡ ಎರಡೂ ಗ್ರಾಮದಲ್ಲಿ ಕೂಡ ಕೆಲಸವನ್ನು ಮಾಡ್ತೇವೆ. ಸ್ಕೂಲಿನ ಮೈದಾನದ ಕೂಡ ಒಂದು ಸಮಸ್ಯೆ ಇದೆ ಅಂತ ಕೇಳಿದ್ದೀನಿ. ಹೌದು, ಶಿಥಿಲಗೊಂಡಿದೆ. ನಾವು NREG ಒಳಗೆ ಕೆಲಸ ಮಾಡಬೇಕು, ಆ ಕೆಲಸ ಮಾಡ್ತೇವೆ. ಇದಾದ ನಂತರ ನ್ಯಾಮತಿ ಮತ್ತು ಆರುಂಡಿ ಗ್ರಾಮಕ್ಕೆ ಹೋಗುವ ಒಂದು ಹಳ್ಳ ಇದೆ. ಆ ಹಳ್ಳಕ್ಕೆ ಒಂದು ಹಳೆಯ ಬ್ರಿಡ್ಜ್ ಇದೆ. ಅಲ್ಲೇ ಸಾರ್ವಜನಿಕರು ಎಲ್ಲರೂ ಈ ಭಾಗದ ನ್ಯಾಮತಿ ಭಾಗದ ಬರೋದು ಹೋಗುವಂಥದ್ದು ಮಾಡ್ತಾ ಇದ್ದಾರೆ. ಆದರೆ ಹಿಂದೆ ಏನು ನಿನ್ನ ಮನೆ 15 ದಿವಸಗಳಿಂದ ಏನು ಹುಟ್ಟಿದಂಥ ಆ ಮುಳ್ಳಿನ ಗಿಡಗಳು ಏನಲ್ಲ, ಅವು ಆ ಹಿಂದೆನೂ ಸಹ ಇದ್ದವು. ಯಾಕಂದರೆ ಆ ಪದ ಹೇಳುವಂಥದ್ದು ಮಾಡ್ತಾನೆ ಅಂತ ಹೇಳಿದ್ರೆ, 2 ಚಕ್ರದ ವಾಹನಗಳು ಮತ್ತು 4 ಚಕ್ರದ ವಾಹನಗಳು ಓಡಾಡುವ ಸಂದರ್ಭದಲ್ಲಿ ಯಾರಿಗೆ ಆ ವಾಹನಗಳು ಕಾಣುವಂಥ ಸ್ಥಿತಿಯಲ್ಲಿ ಇಲ್ಲ. ಅದನ್ನು ತೆರವುಗೊಳಿಸುವಂಥದ್ದು ಆ PWD ಅಧಿಕಾರಿಗೆ ಒಂದು ತಿಳಿಸಿ ಮೆಮೊರಂಡಮ್ ಅನ್ನು ಕೊಟ್ಟು ಅದನ್ನು ಕ್ಲೀನ್ ಮಾಡಿಸುವಂಥ ಕೆಲಸ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಮಾಡ್ಬೋದಾ ಅಂತೇಳಿ. ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ನಮಗೂ ಕೂಡ ಗೊತ್ತಾಗ್ತದೆ, ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ. ಆದರೂ ಕೂಡ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅವರಿಗೆ ಮನವರಿಕೆ ಮಾಡಿಕೊಡ್ತೇವೆ. PWD ಇಂಜಿನಿಯರ್ಗಳಿಗೆ ಅದನ್ನು ಬೇಗ ತೆರವು ಮಾಡಿಕೊಡ್ಬೇಕಾಗಿ ನಾವು ಕೇಳ್ಕೊಳ್ತೇವೆ. ಲಾಸ್ಟ್ ಕೊನೆಯದಾಗಿ ನಿಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಯಾವ ಥರ ಸ್ಟ್ರಾಟಜಿ ಮಾಡುವಂಥದ್ದಾಗ್ತದೆ? ನನ್ನನ್ನು ಒಳಗೊಂಡಂತೆ 10 ಜನ ಸದಸ್ಯರುಗಳನ್ನು ಸೇರಿಕೊಂಡು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಸಹಕಾರ ಕೋರ್ತಾ, ಸಿಬ್ಬಂದಿಗಳು ಕೋರ್ತಾ, ಮತ್ತು ನಮ್ಮ ಮನೆ ಶಾಸಕರನ್ನು ಒಳಗೊಂಡಂತೆ ಅವ್ರನ್ನೂ ಸಹಕಾರ ಕೋರ್ತಾ, ನಮ್ಮ ಗ್ರಾಮ ಪಂಚಾಯತ್ಗೆ ಅನುದಾನವನ್ನು ಕೋರ್ತಾ, ಅವ್ರನ್ನೂ ಮಾನ್ಯ ಸಂಸದರನ್ನು ಕೇಳ್ತಾ, ವಿಧಾನ ಪರಿಷತ್ ಅರುಣ್ ಕುಮಾರ್ನು ಎಲ್ಲರೂ ಸಹಕಾರ ಕೋರ್ತಾ ನಮ್ಮ ಪಂಚಾಯತಿಗೆ ಅಭಿವೃದ್ಧಿ ಪಥದತ್ತ ಕೊಂಡ್ಕೊಯ್ಯೋಳಕ್ಕೆ ನನ್ನನ್ನು ಮನವಿಯನ್ನು ಮಾಡಿಕೊಳ್ತೇನೆ. ನಮಸ್ಕಾರ. ನಮಸ್ಕಾರ.